ಒಂದು ಕಾಲದಲ್ಲಿ ಅವರಿಬ್ಬರು ಆವು ಮುಂಗ್ಸಿ ಥರ ಇದ್ದರು. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾನೇ ಇರಲಿಲ್ಲ. ಆ ರೀತಿಯಾದಂಥ ಒಂದು ಇಬ್ಬರು ವ್ಯಕ್ತಿಗಳು ಇದ್ದರು. ಆದರೆ ಈಗ ಅವರಿಬ್ಬರು ಕೂಡ ಪರಸ್ಪರ ಹೊಗಳ್ಕೊಳ್ತಾ ಇದ್ದಾರೆ, ಒಬ್ಬರನ್ನೊಬ್ಬರು ಮೆಚ್ಚುತ್ತಾ ಇದ್ದಾರೆ. ಆವು ಮುಂಗ್ಸಿ ಥರ ಇದ್ದಂತಹ ಇಬ್ಬರು ಈಗ ಒಬ್ಬರನ್ನೊಬ್ಬರು ಹೊಗಳಿಕೊಂಡು ಆಡಿ ಮಾತನಾಡ್ತಾ ಇದ್ದಾರೆ. ಗಾಲಿ ಜನಾರ್ದನ ರೆಡ್ಡಿ ಮತ್ತೆ ಶಿವರಾಜ್ ತಂಗಡಗಿ ಇಬ್ಬರು ಕೂಡ ಒಂದು ಕಾಲದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಆದರೆ ಈಗ ಪರಸ್ಪರ ಒಬ್ಬರನ್ನೊಬ್ಬರು ಹಾಡಿ ಹೊಗಳುತ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಅವರು ಅವು ಮುಂಗ್ಸಿ ಥರ ಕಚಾಡ್ತಾ ಇದ್ರು, ಹೇಳಿಕೆಗಳನ್ನು ಕೊಡುತ್ತಾ ಇದ್ರು. ಇಬ್ಬರು ಈಗ ಮಾತನಾಡ್ತಾ ಇದ್ದಾರೆ. ರಾಜಕೀಯವಾಗಿ ಇಬ್ಬರು ಕೂಡ ಸದಾ ಒಂದು ಕೆಸರನ್ನು ಎರಚಾಡುವಂತಹ ಒಂದು ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ರು. ಗಂಗಾವತಿಯ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಈಗ ಅಪ್ಪಿಕೊಂಡಿದ್ದಾರೆ, ಮಾತನಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವರಾಗಿರುವಂತಹ ತಂಗಡಿಗೆ ರೆಡ್ಡಿಯಿಂದ ಕೊಂಡಾಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಈ ಹಿಂದೆ ಜನಾರ್ದನ್ ರೆಡ್ಡಿ ಕೂಡ ಸಚಿವರಾಗಿದ್ದರು ಬಳ್ಳಾರಿಯಲ್ಲಿದ್ದಾಗ. ಆದರೆ ಈಗ ಅವರು ಸದ್ಯಕ್ಕೆ MLA ಆಗಿದ್ದಾರೆ ಗಂಗಾವತಿಗೆ. ಈಗ ಕೊಪ್ಪಳದ ಒಂದು ಉಸ್ತುವಾರಿ ಆಗಿರುವಂತಹ ಶಿವರಾಜ್ ತಂಗಡಿಗೆ ಇದ್ದಾರೆ. ಅವರನ್ನು ಅಪ್ಪಿಕೊಂಡಿದ್ದಾರೆ, ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ರೆಡ್ಡಿ ಅವರನ್ನು ಕೂಡ ಹಾಡಿ ಹೊಗಳಿದ್ದಾರೆ. ಶಿವರಾಜ್ ತಂಗಡಿಗೆ ಅಣ್ಣ ಅಂತ ಹೇಳಿ ಗೌರವವನ್ನು ಕೊಟ್ಟು ಮಾತನಾಡಿದ್ದಾರೆ. ತಂಗಡಿಗೆ ಒಳ್ಳೆಯ ಒಂದು ಮನುಷ್ಯ ಅಂತ ರೆಡ್ಡಿ ಹೇಳಿದ್ದಾರೆ ಈ ಒಂದು ವಿಚಾರದಲ್ಲಿ ಕೂಡ. ಇನ್ನು ತಂಗಡಿಗೆ ನನ್ನ ಮತ್ತು ರೆಡ್ಡಿ ಅವರ ಒಂದು ಸಿದ್ಧಾಂತ ಬೇರೆ ಬೇರೆನೇ ಇದೆ. ಆದರೆ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡಿಕೊಳ್ತೇವೆ ನಾವು. ಆದರೆ ಕೆಲವೊಂದು ವಿಚಾರ ಅಂದರೆ ಅಭಿವೃದ್ಧಿಯ ಒಂದು ವಿಚಾರ ಬಂದಾಗ, ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳಲ್ಲಿ ನಾನು ರೆಡ್ಡಿ ಅವರಿಗೆ ಸದಾ ಸಹಕಾರ ನೀಡುತ್ತೀನಿ. ಪಕ್ಷ ಬೇರೆ ಇರ್ಬೋದು, ಸಿದ್ಧಾಂತಗಳು ಬೇರೆ ಇರ್ಬೋದು, ಆಲೋಚನೆ ಬೇರೆ ಇರ್ಬೋದು, ಆದರೆ ಜನರಿಗೆ ಸಹಾಯ ಮಾಡಬೇಕು ಮತ್ತು ಜನರ ಒಂದು ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿಯ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಬಂದಾಗ ನಾನು ಯಾವಾಗಲೂ ಕೂಡ ಜನಾರ್ದನ ರೆಡ್ಡಿ ಅವರಿಗೆ ಸಹಾಯ ಮಾಡ್ತೇನೆ ಅಂತ ಶಿವರಾಜ್ ತಂಗಡಿಗೆ ಹೇಳುತ್ತಾ ಇದ್ದಾರೆ. ಈ ಇಬ್ಬರು ನಾಯಕರು ಕೂಡ ಈ ಹಿಂದೆ ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡಿದರು, ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾ ಇದ್ರು. ಆದರೆ ಈಗ ಒಬ್ಬರನ್ನೊಬ್ಬರು ಗೌರವ ಕೊಟ್ಕೊಳ್ತಾ ಇದ್ದಾರೆ, ಅಣ್ಣ ತಮ್ಮ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಶಿವರಾಜ ತಂಗಡಿಗೆ ಹೇಳುತ್ತಾ ಇದ್ದಾರೆ, ನಾನು ರೆಡ್ಡಿಯವರಿಗೆ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳಲ್ಲಿ ಸಹಾಯಕವಾಗಿ ಅಥವಾ ಸಹಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿದ್ದಾಗ ಬೇರೆ ರೀತಿಯಾಗಿತ್ತು. ಈಗ ಗಂಗಾವತಿಗೆ MLA ಆಗಿದ್ದಾರೆ, ಗೆದ್ದಿದ್ದಾರೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಕೊಪ್ಪಳ ಗಂಗಾವತಿ ಕೂಡ ಕೊಪ್ಪಳ ಒಂದು ಜಿಲ್ಲೆಗೆ ಸೇರೋದ್ರಿಂದ ಹೇಳ್ತಾ ಇದ್ದಾರೆ, ನಾನು ಅಭಿವೃದ್ಧಿಯ ಒಂದು ಕೆಲಸಗಳಲ್ಲಿ ನಾನು ಅವರಿಗೆ ಸಹಾಯ ಮಾಡ್ತೀನಿ, ಸಹಕರಿಸ್ತೀನಿ. ಅದರಲ್ಲಿ ಯಾವುದೇ ಒಂದು ಬೇರೆಯ ಮಾತಿಲ್ಲ, ಅನುಮಾನ ಕೂಡ ಬೇಡ. ಜನಾರ್ದನ್ ರೆಡ್ಡಿ ಅವರು ಏನು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಅದಕ್ಕೆ ನನ್ನ ಸಂಪೂರ್ಣವಾದಂತಹ ಸಪೋರ್ಟ್ ಇದೆ. ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಭಾಗಿಯಾಗಿರ್ತಾರೆ. ಗಂಗಾವತಿಯಲ್ಲಿ ಆದಂಥ ಒಂದು ಕಾರ್ಯಕ್ರಮದಲ್ಲಿ, ಆ ಕಾರ್ಯಕ್ರಮದಲ್ಲಿ ಇಬ್ಬರು ಮಾತನಾಡಿಕೊಂಡಿದ್ದಾರೆ, ಒಬ್ಬರನ್ನೊಬ್ಬರು ಗೌರವ ಕೊಟ್ಟು ಮಾತಾಡಿಸ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಪಕ್ಷ ಬೇರೆ ಇದ್ರೂ ಕೂಡ ನಾವು ಜನರಿಗಾಗಿ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಶಿವರಾಜ್ ತಂಗಡಿಗೆ ಮಾತನಾಡಿದರೆ, ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿಯು ಕೂಡ ಸಹಕರಿಸಿದ್ದಾರೆ, ಮಾತನಾಡಿದ್ದಾರೆ ಕೂಡ. ಇಬ್ಬರ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳಿತ್ತು, ವೈಮನಸ್ಸಿತ್ತು, ಅದೆಲ್ಲವೂ ಕೂಡ ಈಗ ದೂರ ಆಗಿದೆ. ನಾವು ಜನರಿಗಾಗಿ ಕೆಲಸ ಮಾಡೋಣ, ಅಭಿವೃದ್ಧಿಯ ಕೆಲಸಗಳನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಪಕ್ಷವನ್ನು ಸೈಡಿಗಿಟ್ಟು ಅಭಿವೃದ್ಧಿ ಕಡೆ ಮಾತ್ರ ನಾವು ಗಮನವನ್ನು ಕೊಡ್ತೀವಿ ಕೆಲವೊಂದು ವಿಚಾರದಲ್ಲಿ ಅಂತ ಹೇಳಿ ಶಿವರಾಜ್ ತಂಗಡಿಗೆ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಕೂಡ ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ, ಹೇಳಿದ್ದಾರೆ ಕೂಡ ಈ ಒಂದು ವಿಚಾರವಾಗಿ. ಹೀಗಾಗಿ ರಾಜಕೀಯದಲ್ಲಿ ಯಾವಾಗ ಏನಾದರೂ ಆಗಬಹುದು, ನಾಯಕರು ಹೆಂಗಾದರೂ ಬದಲಾಗಬಹುದು, ಏನಾದರೂ ಮಾತುಗಳನ್ನು ಹೇಳ್ಬೋದು ಅನ್ನುವಂತಹ ಮಾತಿಗೆ ಇದು ಕೂಡ ಒಂದು ಉದಾಹರಣೆ. ಈಗ
ಜನಾರ್ದನ ರೆಡ್ಡಿ ಮತ್ತು ತಂಗಡಿಗೆ ಇಬ್ಬರು ಕೂಡ ಪರಸ್ಪರವಾಗಿ ಮಾತನಾಡಿಕೊಂಡು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವಿಬ್ಬರು ಕಿತ್ತಾಡ್ಕೊಂಡಿದ್ವಿ, ಆದರೆ ಬೇರೆ ಒಂದು ಅಭಿವೃದ್ಧಿ ವಿಚಾರಗಳೇ ನಾವು ಕಿತ್ತಾಡೋದಿಲ್ಲ. ಪಕ್ಷದ ಸಿದ್ಧಾಂತಗಳು ಬಂದಾಗ, ಬೇರೆ ಬೇರೆ ಪಕ್ಷಗಳು ಅಂತ ಬಂದಾಗ ರಾಜಕೀಯವಾಗಿ ಚುನಾವಣೆಗಳಲ್ಲಿ ಟೀಕೆ ಮಾಡೋದು, ಮಾತನಾಡೋದು, ಬೇರೆ ಬೇರೆ ಸಂದರ್ಭದಲ್ಲಿ ಕ್ವಶನ್ ಮಾಡೋದು ಎಲ್ಲವೂ ಕೂಡ ಇರುತ್ತೆ. ಆದರೆ ಕೆಲವೊಂದು ವಿಚಾರಗಳು ಅಂತ ಬಂದಾಗ ನಾವು ಅದನ್ನೆಲ್ಲ ಕೂಡ ನೋಡೋಕೆ ಹೋಗಬಾರ್ದು, ಬರೀ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಇಬ್ಬರು ನಾಯಕರು ಕೂಡ ಮಾತನಾಡ್ತಾ ಇರುವಂಥದ್ದು. ಇದರಿಂದಾಗಿ ಇಬ್ಬರ ಮಧ್ಯೆ ಇದ್ದಂತಹ ಒಂದು ಎಲ್ಲೋ ಒಂದು ಕಡೆ ಏನು ಜಗಳ ಅಂದರೆ ಮುನಿಸು ಏನಿತ್ತು, ವೈಮನಸ್ಸು ಇಂಥದ್ದೆಲ್ಲವೂ ಕೂಡ ಸ್ವಲ್ಪ ತಣ್ಣಗಾಗಿದೆ ಅಂತ ಕಾಣಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.